ಗಾಡಿ ಇಟ್ಕೊಂಡಿರೋರೆಲ್ಲರೂ ಒಂದಲ್ಲ ಒಂದು ಸತಿ ಈ ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರ. ಅದೇ ಇಲಿ ಹೆಗ್ಗಣಗಳ ಪ್ರಾಬ್ಲಮ್. ಇದನ್ನು ಓವರ್ಕಮ್ ಮಾಡೋದಕ್ಕೆ ಮಾರ್ಕೆಟಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದ್ದಾವೆ. ಇಲಿ ಬೋನ್ ಆಗಿರ್ಬೋದು, ರ್ಯಾಟ್ ಪಾಯ್ಸನ್, ಸ್ಟಿಕ್ಕಿ ಪ್ಯಾಡ್ಸ್, ಕೆಲವರು ಚೈನಿಕ್ ಏನಿ ಅಂತ ತಂಬಾಕು ಉತ್ಪನ್ನಗಳನ್ನ ಯೂಸ್ ಮಾಡಿದ್ರೆ, ಕೆಲವರು ಸಾನಿಕ್ ಸೌಂಡ್ ಎಮಿಟ್ ಮಾಡುವಂಥ ಮಷಿನ್ಸ್ನ ಇನ್ಸ್ಟಾಲ್ ಮಾಡ್ಕೋತಾರೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಆಲ್ಮೋಸ್ಟ್ ಎಲ್ಲ ಮೆಥಡ್ಸ್ನ ಟ್ರೈ ಮಾಡಿ. ಹಾಗೆಯೇ ಏನಾದ್ರು ಬೇರೆ ಆಲ್ಟರ್ನೇಟಿವ್ ಇದೆಯಾ ಅಂತ ಹುಡುಕ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ರ್ಯಾಟ್ ಸ್ಪ್ರೇ ಪ್ರಾಡಕ್ಟ್. ಸುಮಾರು ಸ್ಪ್ರೇ ಪ್ರಾಡಕ್ಟ್ಗಳ ರಿವ್ಯೂಗಳನ್ನ ನೋಡಿ ಕಂಪೇರ್ ಮಾಡಿ ಕೊನೆಗೆ ನಾನು ತೊಗೊಂಡಿದ್ದು ಈ ಟಾಮ್ ಕ್ಯಾಟ್ ಬ್ರ್ಯಾಂಡ್ನ ರ್ಯಾಟ್ ಸ್ಪ್ರೇ. ಈ ರ್ಯಾಟ್ ಸ್ಪ್ರೇ ಪಾಯ್ಸನ್ ಅಲ್ಲ, ಆದರೆ ರೋಡೆಂಟ್ಸ್ನ ಡಿಟರ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಓಡರ್ನ ಎಮಿಟ್ ಮಾಡುತ್ತೆ. ಈ ಪ್ರಾಡಕ್ಟ್ನ ಸೆಂಟ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ರಿವ್ಯೂಸಲ್ಲಿತ್ತು. ಅದಕ್ಕೆ ನಾನು ನನ್ನದೇ ಮಾಸ್ಕ್ ಮತ್ತು ಗ್ಲೌಸ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೆ. ಬಾಕ್ಸಲ್ಲಿ ಈ ಸ್ಪ್ರೇ ಕ್ಯಾನ್ ಜೊತೆಗೆ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನ ಅವರೇ ಕೊಟ್ಟಿರ್ತಾರೆ. ಈ ಪ್ರಾಡಕ್ಟ್ನ ನಾವು ಅಟ್ಲೀಸ್ಟ್ 2 to 3 ಟೈಮ್ಸ್ ಯೂಸ್ ಮಾಡಬಹುದು. ಹಾಗಾಗಿ 2 ಮಾಸ್ಕ್ ಹಾಗೂ 2 ಗ್ಲೌಸ್ ಕೊಟ್ಟಿರೋದು ಯೂಸ್ಫುಲ್. ಪ್ರಾಡಕ್ಟ್ ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ, ಸ್ಪ್ರೇ ಮಾಡಬೇಕಾದ್ರೆ ನಾನು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಆದರೆ ಈಗ 6 ಮಂತ್ಸ್ ಆದಮೇಲೆ ಅದು ವರ್ಕ್ ಆಯ್ತಾ ಇಲ್ವಾ ನೋಡೋಣ. ಇಲ್ಲಿ ಇಂಜಿನ್ ಬೇ ಒಳಗಡೆ ಇಲಿ ಬಂದು ಹೋಗಿರೋದು ಎವಿಡೆಂಟಾಗಿ ಕಾಣ್ತಾ ಇದೆ. ಆದರೆ ಯಾವುದೇ ವೈರ್ಗಳನ್ನಾಗಲಿ ಪೈಪ್ಗಳನ್ನಾಗಲಿ ಕಚ್ಚಿಲ್ಲ. ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಮುಂಚೆ ಬೇರೆ ಏನೇನು ಮಾಡಿದ್ದೆ ಅಂತ ಹೇಳ್ತೀನಿ. ಬೋನ್ ಹಾಕಿ ಇಲಿ ಹಿಡಿದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಅದು ಸಾಧ್ಯ ಆಗಲಿಲ್ಲ. ಮೋಸ್ಟ್ಲಿ ಅದ್ರ ಬೋನ್ ಒಳಗಡೆ ಹೋಗೋದಕ್ಕೂ ಆಗದೆ ಇರೋಷ್ಟು ದೊಡ್ಡ ದೊಡ್ಡ ಗಡವ ಇಲಿಗಳಿರಬೇಕು. ರ್ಯಾಟ್ ಪಾಯ್ಸನ್ ಯೂಸ್ ಮಾಡಿದ್ದೆ, ಆದರೆ ಈ ಸತಿ ಪ್ರಾಣ ಹಿಂಸೆ ಬೇಡ ಅನ್ನಿಸ್ತು. ಸ್ಟಿಕ್ಕಿ ಪ್ಯಾಡ್ಸ್ ಕೂಡ ಯೂಸ್ ಮಾಡಿದ್ದೆ, ಆದರೆ ಅದರಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದದನ್ನ ಲಾಸ್ಟ್ ಟೈಮ್ ನಾನು ನೋಡೋಕ್ಕಾಗಿರಲಿಲ್ಲ. ಈ ಚೈನಿಕ್ ಏನಿ ಅಥವಾ ಬೇರೆ ಡ್ರೈ ಟೊಬ್ಯಾಕೋ ಲೀಫ್ ಪ್ರಾಡಕ್ಟ್ಸ್ನ ಕೂಡ ಯೂಸ್ ಮಾಡಬಹುದು. ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ ಆ್ಯಸ್ ಅ ರ್ಯಾಟ್ ರಿಪಲೆಂಟ್. ಬಟ್ ಆ ಸ್ಮೆಲ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಗಾಡಿ ಒಳಗೆ ಕೂಡ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಇಟ್ ವಿಲ್ ನಾಟ್ ಬಿ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಪ್ರಾಡಕ್ಟ್ ಆಗಿದೆ ಅಂತಂದರೆ ಸಾನಿಕ್ ಸೌಂಡ್ ವೇವ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದು ನಮ್ಮ ಕಿವಿ ಕೇಳಿಸಲ್ಲ, ಇಲಿಗಳ ಸೂಕ್ಷ್ಮ ಕಿವಿ ಕೇಳಿಸ್ತಾ ಇರುತ್ತೆ. ಮತ್ತು ಒಂದು ಇನ್ಫ್ರಾರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಅದನ್ನು ಬಾನೆಟ್ ಒಳಗಡೆ ವೈರಿಂಗ್ ಮಾಡಿ ಫಿಕ್ಸ್ ಮಾಡಬೇಕಾಗತ್ತೆ. ಇದ್ರದ್ದು ಡಿಸ್ಅಡ್ವಾಂಟೇಜ್ ಅಂತಂದರೆ, 1 ಬಹಳ ಕಾಸ್ಟ್ಲಿ, 2 ಇದನ್ನು ನಾವು ಮಾಡೋಕ್ಕಾಗೋದಿಲ್ಲ, ಯಾವ್ದಾದ್ರು ಮೆಕ್ಯಾನಿಕ್ ಹತ್ರನೇ ಮಾಡಿಸ್ಬೇಕು, 3ನೇದು ವೈರಿಂಗ್ಗೆ ಕೈ ಹಾಕಬೇಕಾಗತ್ತೆ. ಒಮ್ಮೆ ವೈರಿಂಗ್ ಕೈ ಹಾಕಿದ್ರೆ ಗಾಡಿಯ ವಾರಂಟಿ ವಾಯ್ಡ್ ಆಗುತ್ತೆ, ಎಲೆಕ್ಟ್ರಿಕಲ್ ವಾರಂಟಿ ವಾಯ್ಡ್ ಆಗುತ್ತೆ. ಮುಂದೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಗಾಡಿ ವಾರಂಟಿ ಇರೋದಿಲ್ಲ. ಸೊ ಹೊಸ ಗಾಡಿ ಆಗಿದ್ದರೆ ಇದನ್ನು ಮಾಡಿಸ್ತಾ ಇದ್ರೇ ಬೆಟರ್. ಈ ಪ್ರಾಡಕ್ಟ್ನ ಬೆಲೆ ನಾನು ಕೊಂಡ್ಕೊಂಡಾಗ 699 ರುಪೀಸ್. ಎಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಸಿಗುತ್ತೆ. ಈ ಪ್ರಾಡಕ್ಟ್ನ ಒಮ್ಮೆ ಯೂಸ್ ಮಾಡಿ 6 ತಿಂಗಳಾದಮೇಲೆ ರಿಸಲ್ಟ್ಸ್ನ ನೋಡಿದ್ಮೇಲೆ ನನ್ನ ರಿವ್ಯೂ ಈ ರೀತಿ ಇದೆ. ಮೊದಲನೇದಾಗಿ ಇದನ್ನು ಬಹಳ ಹುಷಾರಾಗಿ ಯೂಸ್ ಮಾಡಬೇಕು. ಮಾಸ್ಕ್ ಕಡ್ಡಾಯವಾಗಿ ಹಾಕ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಉಸಿರಲ್ಲಿ ಒಂದು ಸ್ವಲ್ಪ ಒಳಗೆ ಹೋದರೂ ಕೂಡ ಒಂದು ಕಹಿಯಾದ ಅನುಭವ, ಒಂದು ಆಫ್ಟರ್ ಟೇಸ್ಟ್ಲಿ ಬಿಟ್ಬಿಡುತ್ತೆ. ಅದು ಬಹಳ ಹೊತ್ತಿನ ತನಕ ಇರುತ್ತೆ. ಇಟ್ಸ್ ನಾಟ್ ಎ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಸೊ ಅಕ್ಕಪಕ್ಕ ಮಕ್ಕಳಿಲ್ಲದೆ ಇರೋ ಟೈಮಲ್ಲಿ ಮತ್ತು ಗಾಡಿನ ಎಲ್ಲಾದರೂ ಓಪನ್ ಗ್ರೌಂಡಲ್ಲಿ ಗಾಳಿ ಆಡೋವಂಥ ಜಾಗದಲ್ಲಿ ನಿಲ್ಲಿಸ್ಕೊಂಡೆ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಬ್ಯಾಟ್ರಿ ಮೇಲೆ, ಕನೆಕ್ಟರ್ ಮೇಲೆ, ಬ್ಯಾಟ್ರಿ ವೈರ್ ಎಲ್ಲಾದರೂ ಎಕ್ಸ್ಪೋಸ್ ಆಗಿದ್ರೆ ಅದ್ರ ಮೇಲೆ ಈ ಸ್ಪ್ರೇ ಬೀಳ್ದಿರೋ ಹಾಗೆ ನೋಡಿಕೊಂಡು ಯೂಸ್ ಮಾಡಬೇಕು. ಅನದರ್ ಪಾಯಿಂಟ್ ಟು ಕೀಪ್ ಇನ್ ಮೈಂಡ್ ಅಂದರೆ ಇಂಜಿನ್ ತಣ್ಣಗಿರಬೇಕು. ಎಲ್ಲಾದರೂ ಡ್ರೈವ್ ಮಾಡ್ಕೊಂಡು ಹೋಗಿ ಬಂದು ಅನಂತರ ಈ ಪ್ರಾಡಕ್ಟ್ನ ಯೂಸ್ ಮಾಡದೇ ಇದ್ದರೆ ಒಳ್ಳೆಯದು. ಸೊ ಅಲ್ಟಿಮೇಟಾಗಿ ಇದರ ರಿಸಲ್ಟ್ ಹೇಳಬೇಕು ಅಂತಂದರೆ ಎಸ್, ಇಟ್ ವರ್ಕ್ಸ್. ಯಾವುದೇ ಪ್ರಾಣಿ ಹಿಂಸೆ ಮಾಡ್ದೇ ನಿಮ್ಮ ಗಾಡಿನ ಇಲಿಗಳಿಂದ ಕಾಪಾಡ್ಕೊಳ್ಳೋದಕ್ಕೆ ಇದು ಒಂದು ಉಪಯುಕ್ತ ಪ್ರಾಡಕ್ಟ್. ಆದರೆ ಇದರ ಪ್ಯಾಕೆಟ್ ಮೇಲೆ ಕೊಟ್ಟಿರೋ ಹಾಗೆ ಇದರ ಎಫೆಕ್ಟಿವ್ನೆಸ್ 6 ತಿಂಗಳು 1 ವರ್ಷದ ತನಕ ಖಂಡಿತ ಇರೋದಿಲ್ಲ. 3-4 ತಿಂಗಳು ಆಗ್ತಾ ಕಮ್ಮಿ ಆಗ್ತಾ ಬರುತ್ತೆ. ನಾನು ನೋಡಿದ ಹಾಗೆ 6 ತಿಂಗಳಿಗೆ ನನ್ನ ಗಾಡಿ ಅಕ್ಕಪಕ್ಕ ಹಾಗೂ ಬಾನೆಟ್ ಒಳಗೆ ಕೂಡ ಇಲಿಗಳು ಓಡಾಡಿದ ಕುರುಹುಗಳು ಇದ್ವು. ಕಚ್ಚಿರಲಿಲ್ಲ, ಆದರೆ ಖಂಡಿತ ಓಡಾಡಿದ್ದಾವೆ. ಸೊ ಇದನ್ನು ಆವಾಗವಾಗ ಯೂಸ್ ಮಾಡ್ತಾ ಬಂದರೆ 3-4 ತಿಂಗಳಿಗೆ 1 ಕ್ಯಾನು 1 ಗಾಡಿಗೆ 1 ವರ್ಷದ ತನಕ ಆರಾಮಾಗಿ ಯೂಸ್ ಮಾಡಬಹುದು. ನಾನು ಇದನ್ನು 2 ಗಾಡಿಗಳ ಮೇಲೆ 6 ಮಂತ್ಸ್ ಗ್ಯಾಪಲ್ಲಿ 2 ರೌಂಡ್ ಯೂಸ್ ಮಾಡೋಷ್ಟೊತ್ತಿಗೆ ಖಾಲಿ ಆಗಿದೆ. ಸೊ 1 ವರ್ಷ ತನಕ ನಿಮ್ಮ ಗಾಡಿನ ಇಲಿಗಳಿಂದ ಕಾಪಾಡ್ಕೊಳ್ಳೋದಕ್ಕೆ 699 ರುಪೀಸ್ ಖರ್ಚು ಮಾಡೋದು ವರ್ತ್ ಇದೆಯಾ ಇಲ್ವಾ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.